ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ತ್ರಯೋದಶಿ ತಿಥಿ, ಶತವಿಷ ನಕ್ಷತ್ರ. ಈ ದಿವಸ ಮಂಗಳವಾರ. ಪ್ರತಿ ಮಂಗಳವಾರ ಅಮ್ಮನವರ ಪ್ರಾರ್ಥನೆ, ಇಲ್ಲ ಸುಬ್ರಹ್ಮಣ್ಯನ ಪ್ರಾರ್ಥನೆ, ನಾಗ ಪ್ರಾರ್ಥನೆ, ಇಂಥವುಗಳಿಗೆ ಯಾವುದಾದ್ರೂ ಸರಿ. ಭಗವಂತನ ಸ್ವರೂಪ ರೂಪ ಬೇರೆ ಇರಬಹುದು, ನಾಮ ಬೇರೆ ಇರಬಹುದು, ಆದರೆ ಆ ಸತ್ವ ಒಂದೇ ಆಗಿರುತ್ತೆ. ಅದನ್ನು ನಾವು ಮನಗಂಡು ಈ ರೂಪದಲ್ಲೂ ನೋಡ್ತಾ ಇದ್ದೀನಿ, ಆ ರೂಪದಲ್ಲೂ ನೋಡ್ತಾ ಇದ್ದೀನಿ, ಎಲ್ಲ ರೂಪದಲ್ಲೂ ನೋಡಿ ನಿನ್ನ ವಿವಿಧ ರೂಪಾಲಂಕಾರಗಳನ್ನು ಗಮನಿಸ್ಕೊಂಡು ಮನಸ್ಸು ತಣೀತಾ ಇದೆ ಅಂತ ನಾವು ಒಂದು ನಿಶ್ಚಯಾತ್ಮಕ ಬುದ್ಧಿಯನ್ನು ಇಟ್ಟುಕೊಳ್ಬೇಕು. ನೀವು ನಾಗನನ್ನೇ ನೋಡಿ, ದೇವಿಯನ್ನು ನೋಡಿ, ಇನ್ಯಾವುದೋ ಒಂದು ಬನಶಂಕರಿ ದೇವಿಯಲ್ಲಿ ಹಲವಾರು ವಿಧದ ದೇವತೆಗಳ ಹೆಸರಿದೆ ನಮಗೆ. ಮಹಾಲಕ್ಷ್ಮಿ ಅಂತೀವಿ, ಕಾಳಿ ಅಂತೀವಿ, ದುರ್ಗೆ ಅಂತೀವಿ, ಇನ್ಯಾವುದೋ ನಿಮಿಷಾಂಬ, ಬನಶಂಕರಿ, ಹೀಗೆ ಒಂದ ಎರಡ ಹೇಳಿ. ಹಾಗೆ ಬೇರೆ ಬೇರೆ ರೂಪದಲ್ಲಿ ಇರುವ ಶಕ್ತಿ ಮಾತ್ರ ಒಂದೇ ಆಗಿದೆ. ಇದನ್ನು ನೀವು ಯಾವ ಸ್ತುತಿಯ ಮೂಲಕನಾದರೂ ಭಗವತಿಯ ಆರಾಧನೆ ಮಾಡಬಹುದು. ಅದೆಲ್ಲವೂ ಹೋಗಿ ಅಲ್ಲಿಗೆ ಸೇರುತ್ತೆ. ನಾನು ಬನಶಂಕರಿ ಸ್ತುತಿ ಹೇಳ್ಕೊಳ್ತಾ ಇದ್ದೀನಿ ಅಂತಂದರೆ ಅದು ಲಕ್ಷ್ಮಿಗೆ ಸೇರಲ್ಲ ಅಂತಲ್ಲ, ಅಲ್ಲಿಗೂ ಹೋಗಿ ನಿಲ್ಲುತ್ತೆ. ಸರಸ್ವತಿಗೆ ಹೋಗಲ್ಲ ಅಂತಲ್ಲ. ಆದರೆ ನೀವು ಒಂದು ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದೀರಾ ಅಷ್ಟೇ. ಬೆಂಗಳೂರಿಗೆ ಬರುವಾಗ ಹೇಗೆ ಬೇರೆ ದಾರಿಗಳಿಂದ ಬರಲಿಕ್ಕೆ ಸಾಧ್ಯತೆ ಇದೆಯೋ ಅವರವರಿಗೆ ಆಯಾ ದಾರಿ. ಈಗ ಶಿವಮೊಗ್ಗದಿಂದ ಬರತಕ್ಕಂಥವ್ರಿಗೆ ಒಂದು ದಾರಿ ಇದೆಯಪ್ಪ ಬೆಂಗಳೂರಿಗೆ ಬರಲಿಕ್ಕೆ, ಆ ದಾರಿಯಲ್ಲೇ ಬರಬೇಕು. ಇಲ್ಲ ನಾನು ಮೈಸೂರಿಂದ ಬರ್ತೀನಿ, ಇಲ್ಲ ಚಿತ್ರದುರ್ಗದಿಂದ ಬರ್ತೀನಿ, ಅಥವಾ ಇನ್ಯಾವುದೋ ಒಂದು ಸುತ್ತಾಕೊಂಡ್ಬರ್ತೀನಿ ಅಂತಂದರೆ ನಿಮ್ಮ ಸಮಯ, ನಿಮ್ಮ ಹಣ, ನಿಮ್ಮ ಶಕ್ತಿಗೆ ಸಂಬಂಧಿಸಿದ್ದದು. ಇಲ್ಲ ನಾನೊಂದು ಮಾರ್ಗ ಇಟ್ಕೊಂಡಿದ್ದೀನಪ್ಪ, ಆ ಮಾರ್ಗದಲ್ಲಿ ಸಂಚರಿಸ್ತೀನಿ ಅಂದರೆ ತುಂಬ ಒಳ್ಳೆಯದು. ಆ ಬುದ್ಧಿ ಇರಬೇಕು, ನಿಶ್ಚಯಾತ್ಮಕ ಬುದ್ಧಿ ಇದ್ದರೆ ಬೆಂಗಳೂರಿಗೆ ಬಹಳ ಬೇಗ ಬಂದು ತಲುಪ್ತೀರ. ಆ ರೀತಿಯಲ್ಲಿ ಬೇರೆಯವರವರಿಗೆ ಬೆಂಗಳೂರಿಗೆ ಮಾರ್ಗ ಅಂತಾಗಿರಬಾರ್ದು. ಎಷ್ಟೋ ಜನಕ್ಕೆ ಬೇರೆ ಗುರಿ ಇರ್ತದೆ. ಆ ರೀತಿಯಲ್ಲಿ ನೀವು ಎಲ್ಲಿಗಾದರೂ ಹೋಗಿ ರಸ್ತೆಗಳು ಬೇರೆ ರೀತಿಯಲ್ಲಿರುತ್ತೋ ಆ ರೀತಿಯಲ್ಲಿ ಈ ಆರಾಧನೆಗಳು, ದುರ್ಗಾ ಪ್ರಾರ್ಥನೆ ಅಥವಾ ಇನ್ಯಾವುದೋ ನಾಗ ಪ್ರಾರ್ಥನೆ, ಹೀಗೆ ಬೇರೆ ರೂಪ ಇರಬಹುದು. ಹೇಗೆ ಒಂದೇ ರಸ್ತೆ ನಮಗೆ ಬೇರೆ ಊರುಗಳಲ್ಲಿ ಕಾಣೋದಿಲ್ವೋ, ರಸ್ತೆಗಳ ಸ್ವರೂಪ ಬೇರೆ, ಅಲ್ಲಿನ ನಿಲ್ದಾಣಗಳು ಬೇರೆ, ಅಲ್ಲಿನ ಜನರೇ ಬೇರೆ ಆಗ್ತಾರೆ. ಹೀಗೆ ಕಾಶಿಗೆ ಹೋಗುವಾಗ ಎಷ್ಟು ಜನರನ್ನು, ಎಷ್ಟು ಬೇರೆ ಪ್ರದೇಶಗಳನ್ನು, ಎಷ್ಟು ಹವಾಮಾನ ವೈಪರೀತ್ಯಗಳನ್ನು ಕಂಡುಕೊಂಡು ಹೋಗ್ತೀವಲ್ವ. ಅಂದು ಹಾಗೆ ಇದರಲ್ಲಿ ಗೊಂದಲ ಮಾಡಿಕೊಳ್ಳದೆ ಹೇಳಿಕೊಳ್ಳೋದು ಬಹಳ ಮುಖ್ಯ, ಹೋಗಿ ತಲುಪೋದು ಬಹಳ ಮುಖ್ಯ. ಹೀಗಾಗಿ ನಾವು ಸ್ತುತಿಯನ್ನು ಶ್ರದ್ಧೆಯಿಂದ ಇಷ್ಟು ಕಾಲ ಮರೆತು ಹೋಗ್ಬಿಟ್ನಪ್ಪ ಈ ಗೊಂದಲದಲ್ಲೇ. ಅಲ್ಲಿ ದೇವಿಯ ಅಪರಾಧ ಕ್ಷಮಾ ಸ್ತೋತ್ರ ಅಂತ ಒಂದು ತುಂಬ ವಿಶೇಷವಾಗಿದೆ. ಪ್ರತಿ ದಿವಸ ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನ ಮಂತ್ರಂ ನೋ ಯಂತ್ರಂ ತದಪಿ ಚ ನ ಜಾನೇ ಸ್ತುತಿಮಹೋ, ನ ಚಾಹ್ವಾನಂ ಧ್ಯಾನಂ ತದಪಿ ಚ ನ ಜಾನೇ ಸ್ತುತಿ ಕಥಾ. ತುಂಬ ರಮಣೀಯವಾಗಿದೆ. ಆ ಪದ್ಯ ಹೇಳ್ತಾ ಇದ್ರೇ ಮನಸ್ಸಿಗೆ ಒಂದು ಆನಂದದ ಲಹರಿ ಹರಿದು ಹೋಗುತ್ತೆ. ನಾನು ಎಲ್ಲ ಮರೆತು ಹೋಗ್ಬಿಟ್ಟಿದ್ದೀನಿ, ಅತಿ ದೊಡ್ಡ ಮೂರ್ಖ ಶಿಖಾಮಣಿಯಾಗಿ ಕೂತ್ಬಿಟ್ಟಿದ್ದೀನಿ. ನಿನ್ನ ಮಂತ್ರ ಹೇಳ್ಕೊಳ್ಳಿಲ್ಲ, ನಿನ್ನ ಜಪ ಹೇಳ್ಕೊಳ್ಳಿಲ್ಲ, ನಿನ್ನ ನಾಮಸ್ಮರಣೆ ಮಾಡಲಿಲ್ಲ, ವಯಸ್ಸು ಮಾತ್ರ ಬಹಳ ಬೇಗ ಕಳೆದು ಹಾಕಿದ್ದೀನಿ ಬೇರೆ ಚಟುವಟಿಕೆಗಳಲ್ಲಿ. ಏನು ಮಾಡಲಿ, ನೀನೇ ಗತಿಯಾಗಿದೆಯಾ ಈಗ. ಇಷ್ಟೆಲ್ಲ ಅಪರಾಧ ಮಾಡಿದವನು ತಲೆ ತಗ್ಗಿಸ್ಕೊಂಡು ಕೈ ಕಟ್ಟಿಕೊಂಡು ನಿನ್ನ ಮುಂದೆ ನಿಂತಿದ್ದೀನಿ, ನೀನಲ್ಲದೆ ಇನ್ಯಾರು ಅನುಗ್ರಹಿಸಬೇಕು ಅಂತ ಭಗವತ್ಪಾದರು ಬರೆದಿರ್ತಕ್ಕಂಥದ್ದು. ಅದು ನಿಜವಾದ ಭಗವತಿಯ ಸ್ತುತಿಯಾಗುತ್ತೆ. ಅದನ್ನು ಹೇಳ್ಕೊಳ್ಳಿ, ಗುರಿ ತಲುಪಲಿಕ್ಕೆ ಸುಲಭ ಆಗುತ್ತೆ. ಈ ಮಂಗಳವಾರ ನಾವು ಆ ದೇವಿಯ ಅಪರಾಧ ಕ್ಷಮಾ ಸ್ತೋತ್ರ ಅದನ್ನು ಕೇಳ್ಕೊಳ್ಳೋಣ. ತನ್ಮೂಲಕ ಭಗವತಿಯ ಕೃಪೆಗೆ ಪಾತ್ರರಾಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.